ನಮ್ದು ಬರೋದು ಡೌಟ್. ವಾಪಸ್ ಹೌದು. ನಾವು ಲ್ಯಾಂಡ್ ಆಗಿ ಮನೆಗೆ ಬದುಕ್ ಬರೋ ಡೌಟ್ ಇದೆ. ಹ್ಮ್. ನಾವು ಬಂದಿಲ್ಲ ಅಂತಂದ್ರೆ ಅಣ್ಣ ತಮ್ಮ ನೀವಿಬ್ರು ಜಗಳಾಡ್ಬೇಡ್ರಿ, ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ. ಯಾವ ರೀತಿ ಆ ಪೈಲಟ್ ಹ್ಯಾಂಡಲ್ ಮಾಡಿದ್ರ ಅಂದ್ರ ರಿಯಲಿ ಸಿಬ್ಬಂದಿ ಏನು ನಮಗೆ ಏರ್ ಹಾಸ್ಟೆಸ್ ಇದಾರಲ್ಲ, ಅವರು ಕೂಡ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ರು. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ನಿನ್ನೆ ರಾತ್ರಿ ಒಂದು ದೊಡ್ಡ ಅವಘಡ ತಪ್ಪಿರುವಂತದ್ದು. ಹೈದರಾಬಾದ್ ನಿಂದ ಹುಬ್ಬಳ್ಳಿಗೆ ಬರುತ್ತಿದ್ದಂತ ಫ್ಲೈಟ್ 91 ವಿಮಾನ ತಾಂತ್ರಿಕ ದೋಷನೋ ಅಥವಾ ಏನು ಹವಾಮಾನ ವೈಪರೀತ್ಯನೋ ಈ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆ ಉಂಟಾಗಿ 4 ಗಂಟೆಗಳ ಕಾಲ ಆಗಸದಲ್ಲೇ ಸಂಚಾರ ಮಾಡಿ ಸುತ್ತಾಡಿ ನಂತರ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಿರುವಂತದ್ದು. ಈ ಸಂದರ್ಭದ 4 ಗಂಟೆಗಳ ಕಾಲ ವಿಮಾನದಲ್ಲಿದ್ದಂತ ಪ್ರಯಾಣಿಕರು ಅಕ್ಷರಶಃ ಪ್ಯಾನಿಕ್ಗೆ ಒಳಗಾಗಿದ್ರು, ಆತಂಕಕ್ಕೆ ಒಳಗಾಗಿದ್ರು. ಅದಾದ ನಂತರ ಸಾಕಷ್ಟು ಏನು ಬೆಳವಣಿಗೆ ನಡೆದಿರುವಂತದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕೆ ಖುದ್ದು ಪ್ರಯಾಣಿಕರು, ಯಾಕಂದ್ರೆ ಪ್ರಯಾಣಿಕರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದೆ. ಇತ್ತೀಚಿನ ಒಂದಷ್ಟು ಅವಘಡಗಳನ್ನ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ಸುಮಾರು ಪ್ಯಾಸೆಂಜರ್ಸ್ ಅಲ್ಲಿ ಏನು ಕಣ್ಣೀರ್ ಹಾಕಿ ತಮ್ಮ ಕುಟುಂಬಗಳಿಗೆ ಮೆಸೇಜ್ ಅನ್ನ ಕಳಿಸಿದ್ರು. ಇಲ್ಲಿ ನಮ್ ಜೊತೆ ಫೆಡರಲ್ ಕರ್ನಾಟಕ ಜೊತೆ ವಿಮಾನದಲ್ಲಿದ್ದಂತ ಪ್ರಯಾಣಿಕರಾದಂತ ಜೈಕುಮಾರ್ ನಮ್ ಜೊತೆ ಇದ್ದಾರೆ. ಸರ್, ಆ ಪರಿಸ್ಥಿತಿ ಯಾವ ರೀತಿ ಇತ್ತು ಸರ್? ಯಾಕಂದ್ರೆ ನೆನ್ಸ್ಕೊಂಡ್ರೆ ಕೂಡ 4 ಗಂಟೆಗಳ ಕಾಲ ವಿಮಾನ ಸಂಚಾರ ಮಾಡಿ ಆತಂಕಕ್ಕೆ ಒಳಗಾಗಿತ್ತು. ನೀವ್ ಎಲ್ಲಿಂದ ಬರ್ತಾ ಇದ್ರಿ, ಮತ್ತೆ ಯಾವ ರೀತಿ ಅದು ಘಟನೆ ಆಯ್ತು ಸರ್? ಸರ್ ಆಕ್ಚುಲಿ ನಿನ್ನೆ ನಾವು 3 ಗಂಟೆಗೆ ಹೈದರಾಬಾದ್ಲಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ವಿ. ಹೈದರಾಬಾದ್ 3 ಗಂಟೆಗೆ ಕರೆಕ್ಟ್ ಟೈಮಿಗೆ ಅದು ಟೇಕ್ ಆಫ್ ಆಯ್ತು. ಲ್ಯಾಂಡಿಂಗ್ ಆಗಬೇಕಾಗಿದ್ದು 4 ಗಂಟೆ ಸಮಥಿಂಗ್ ಲ್ಯಾಂಡ್ ಆಗಬೇಕಾಗಿತ್ತು. ಇಷ್ಟು ಟರ್ಬುಲೆನ್ಸ್ ಬಂದ್ಬಿಡ್ತು ಅಂತಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಯಾವುದೂ ಇಲ್ಲ ಪಾಪ, ಅದು ನಾವು ತಪ್ಪು ಹೇಳಬಾರ್ದು. ಟೆಕ್ನಿಕಲ್ ಪ್ರಾಬ್ಲಮ್ ಏನಿಲ್ಲ. ಟರ್ಬುಲೆನ್ಸ್ ಇಷ್ಟು ಜೋರ್ ಟರ್ಬುಲೆನ್ಸ್ ಇತ್ತು ಅಂತಂದ್ರೆ ಅದು ಬೇರೆ ಆ ಪೈಲಟ್ ಬಿಟ್ಟು ನನಗನ್ಸಿಬಿಟ್ಟಿಗೆ ಆ ಪೈಲಟ್ ಬಿಟ್ಟು ಹೊಸಬ್ರು ಯಾರಾಗಿದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ನಾವು 80 ಮಂದಿ ಇರುವಂತ ಫ್ಲೈಟ್ ನಲ್ಲಿ ಕೇವಲ ಒಂದು 15-20 ಜನ ಇದ್ವಿ ಸರ್ ಅಷ್ಟೇ. ಬಟ್ ಯಾವ ರೀತಿ ಆ ಪೈಲಟ್ ಹ್ಯಾಂಡಲ್ ಮಾಡಿದ್ರ ಅಂದ್ರ ರಿಯಲಿ ಆ ಪೈಲಟ್ ನಮ್ಗ ದೇವ್ರ ಲೆಕ್ಕದಲ್ಲೇ ಬಂದು ಕಾಪಾಡಿದ ಆ ಲೆಕ್ಕದಲ್ಲಿ ಮಾಡಿದ್ರು. ಅಂಡ್ ವೇರ್ ಆಸ್ ಕೋ ಪೈಲಟ್ ಇದ್ರು, ಒಬ್ರು ಸಣ್ಣವ್ರು ಒಬ್ರು ಇದ್ರು. ಹಿ ವಾಸ್ ಟೀನೇಜ್ನವ್ರು ಇದ್ರು ಪಾಪ. ಅವ್ರು ಹೆದರಿ ಐ ಸಾ ಹಿಮ್ ಟ್ವೈಸ್ ಕಮಿಂಗ್ ಫಾರ್ ವಾಶ್ರೂಮ್. 2 ಸಲ ವಾಶ್ರೂಮ್ ಬಂದು ಅಷ್ಟು ಪ್ಯಾನಿಕ್ ಆಗಿದ್ರು. ಅಲ್ಲಿದ್ದಂತ ಸಿಬ್ಬಂದಿ ಏನು ನಮಗೆ ಏರ್ ಹಾಸ್ಟೆಸ್ ಇದಾರಲ್ಲ, ಅವರು ಕೂಡ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ರು. ಫ್ಲೈಟ್ ಹೆಂಗ್ ಬೇಕಂತ ತಿರುಗ್ತು. ಬಟ್ ರಿಯಲಿ ವಿ ಆಲ್ ಶುಡ್ ಥ್ಯಾಂಕ್ ಟು ನಮ್ಮ ಮೇನ್ ಪೈಲಟ್ಗೆ ನಾವು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಓಕೆ ಸರ್, ಅದು ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ನಿಮ್ಗೆ ಏನಂತ ಹೇಳಿದ್ರು ಸರ್? ಅಂದ್ರೆ ಯಾವಾಗ ಗೊತ್ತಾಯ್ತು ನಿಮ್ಗೆ? ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಗೊತ್ತಾಯ್ತಾ ಅಥವಾ ಯಾವ ರೀತಿ ಆಯ್ತು ಸರ್ ಅದು? ಸರ್ ಇದು 4 ಗಂಟೆ ಆಸ್ಪಾಸ್ ಆಯ್ತು ಸರ್. ಫಸ್ಟ್ ಒಂದು 15 ನಿಮಿಷ ನಮ್ಗ ಎಷ್ಟು ಒದರಾಡಿದ್ವಿ, ಚೀರಾಡಿದ್ವಿ, ಎಲ್ಲ ಬಹಳ ಅಂದ್ರೆ ಬಹಳ ತೊಂದರೆ ಹಾಕೊಂಡ್ಬಿಟ್ವಿ ನಾವು. ಅಷ್ಟು ತೊಂದರೆ ಆಗ್ಬಿಡುತ್ತೆ, ಎಲ್ರಿಗೂ ತೊಂದರೆ ಆಯ್ತು. ತೊಂದರೆ ಆದ್ಮೇಲೆ ಸಡನ್ ಆಗಿ ಆ ರೀತಿ ಆಯ್ತಾ? ಸಡನ್ ಟರ್ಬುಲೆನ್ಸ್ ಬಂತು ಸರ್. ಇವ್ರಿಗೆ ಇವ್ರ ಟರ್ಬುಲೆನ್ಸ್ ಯಾವಾಗೂ ನಾ ಇಷ್ಟು ಸಲ ಫ್ಲೈ ಮಾಡೇನ್ರಿ, ಯಾವಾಗೂ ನಾನು ಇಷ್ಟು ನಾನು ಅನುಭವಿಸಿ ನಾನು ಯಾವಾಗೂ ನನ್ಗ ಇದು ಆಗಿಲ್ಲ. ಈ ತರ ಕೆಟ್ಟ ಅನುಭವ ನನ್ಗೆ ಯಾವಾಗೂ ಆಗಿಲ್ಲ. ಹಾ ಸರ್. ಬಟ್ ಏನ್ ಸರ್ ಅವರು ಏರ್ ಹೋಸ್ಟೆಸ್ ಮತ್ತೆ ಆ ರೀತಿ ಆದಾಗ ಏನಂತ ಹೇಳಿದ್ರು ಅವರು ಆ ಸಂದರ್ಭದಲ್ಲಿ? ಇಲ್ಲ, ಹೇಳಿದ್ರು ಟರ್ಬುಲೆನ್ಸ್ ಬಾಳ ಆಗೈತಿ, ವೆದರ್ ಸರಿ ಇಲ್ಲ, ಇಲ್ಲಿ ವೆದರ್ ಬಾಳ ಇದು ಇದೆ ಅಂತಂದೆಲ್ಲ ಹೇಳಿದ್ರು. ನಾವ್ ಹೇಳಿದ್ವಿ ಆಯ್ತು ಸರ್, ಹಂಗಾರೆ ನೀವು ಬೇರೆ ಕಡೆ ಕರ್ಕೊಂಡು ಹೋಗ್ರಿ, ಬೆಲ್ಗಾಮ್ ಆದ್ರೂ ಕರ್ಕೊಂಡು ಹೋಗ್ರಿ, ಅಥವಾ ಶಿವಮೊಗ್ಗ ಆದ್ರೂ ಕರ್ಕೊಂಡು ಹೋಗ್ರಿ, ಅಥವಾ ಗೋವಾ ಆದ್ರೂ ಹೋಗ್ರಿ ಅಂತ ಹೇಳಿದ್ವಿ. ಬಟ್ ನನಗನ್ಸಿದ ಮಟ್ಟಿಗೆ ಮೋಸ್ಟ್ಲಿ ದ ಸೇಮ್ ಹುಬ್ಳಿ ಮತ್ತು ಬೆಲ್ಗಾಮ್ ವೆದರ್ ಬಹಳ ನಜದೀಕ್ ಇರೋದ್ರಿಂದ ಬೆಲ್ಗಾಮ್ನಲ್ಲೂ ಸೇಮ್ ವೆದರ್ ಇರ್ಬೋದು ಅಂತ ನನಗನ್ನಿಸ್ತದೆ ಸರ್. ಹಂಗಾಗಿ ಅವರು ಬೆಲ್ಗಮು ಕರ್ಕೊಂಡು ಹೋಗ್ಲಿಲ್ಲ, ಬೇರೆ ಬೇರೆ ಕಡೆ ಸುತ್ತಾಡಿಸಿದ್ರು. ಅವರು ಸೇಫ್ ಝೋನ್ ಅಲ್ಲಿ ಸುತ್ತಾಡಿಸಿ ಆದ್ಮೇಲೆ ನಮ್ಗ ಅಬೌಟ್ 2 ತಾಸು ನಂತರ ನಮಗೆ ಹೇಳಿದ್ರು, ಇಲ್ಲ ನಾವು ಇದಕ್ ಹೋಗ್ತೀವಿ, ಈಗ ಬೆಂಗಳೂರು ಹೋಗ್ತೀವಿ ಅಂತ ಹೇಳಿದ್ರು. 2 ತಾಸು ನಂತರ ಬೆಂಗಳೂರು ಇಳಿದ್ಮೇಲೆ ಖುಷಿಯಿಂದ ಕ್ಲಾಪ್ಸ್ ಹಾಕಿದ್ವಿ ನಾವು. ಬಹಳ ಖುಷಿಯಿಂದ ನಾವು ಅವ್ರಿಗೆ ನಮ್ಮ ಪೈಲಟ್ಸ್ ಆಗ್ಲಿ ಏರ್ ಹೋಸ್ಟೆಸ್ ಆಗ್ಲಿ ಖುಷಿಯಿಂದ ಮಾತಾಡಿದ್ವಿ. ಅದರ ನಂತರ 4 ಜನ ಒಳಗಡೆ ಬಂದ್ರು. ಯಾರು ಅಲ್ಲಿ ಸೇಮ್ ಅದೇ ಕಂಪನಿದ ಸಿಬ್ಬಂದಿನೇ 4 ಜನ ಬಂದ್ರು. ಈಗ ನೀವಾಗ್ಲಿ ನಾನಾಗ್ಲಿ ಎಲ್ಲಾದ್ರೂ 5 ನಿಮಿಷ ನಾವು ಸ್ಟಕ್ ಆಗ್ಬಿಟ್ರೆ ನಾವ್ ಎಷ್ಟು ಪ್ಯಾನಿಕ್ ಆಗ್ತೀವಿ ಸರ್. ಅಂತ 4 ತಾಸು ಪ್ಯಾನಿಕ್ ಆಗಿವಿ ನಾವು. ಅವನು ಕೆಳಗಡೆ ಗ್ರೌಂಡ್
ಸಿಬ್ಬಂದಿ ಮೇಲ್ಗಡೆ ಬಂದು ಅವ್ ಯಾವ ರೀತಿ ರಿಯಾಕ್ಟ್ ಮಾಡಿದ ಅಂತಾರೆ, ಹೇ ನೀವೆಲ್ಲಿ ಕುಂತ್ರಿ ಅಲ್ಲೇ ಕುಂದ್ರಿ, ಇನ್ನೂ ಇದು ಡೈರೆಕ್ಟ್ ಫ್ಲೈಟ್ ಹುಬ್ಳಿಗೆ ಹೋಗ್ತೈತಿ, ಇನ್ನೂ ಜನ ಬರ್ತಾರೆ ಅಂತ ಹೇಳಿದ್ರು. ಸರ್, ಈಗ ನೀವ್ ಕಣ್ಣಿದ್ರ ಮೇಲೆ ಯಾರಾದ್ರೂ ಒಂದ್ ಸಣ್ಣ ಹುಡುಗ ಸೈಕಲ್ ಕಲಿಯಬೇಕಾದ್ರೆ ಬಿದ್ರೆ ನೀವು ಸೈಡಿಗೆ ಕುಂದ್ರಿಸಿ ನೀರು ಕುಡಿಸಿ ಅವನಿಗೆ ಸಂಭಾಳಿಸಿ ಅವಂಗ ನೀವು ಧೈರ್ಯ ತುಂಬಿ ಕಳಿಸ್ತಿರ್ತಾನೆ ಸರ್. ಅಟ್ ಲೀಸ್ಟ್ ಹೌದು. ಇವ್ರು ಜೀವ ಕೈಯಲ್ಲಿ ಇಟ್ಕೊಂಡ್ ಬಂದಾರ, ಇವ್ರು ಬದುಕಿ ಬಂದಾರ, ಇವ್ರಿಗೆ ಮಾತಾಡಿಸ್ಬೇಕು, ಸೌಜನ್ಯತೆಯಿಂದ ಮಾತಾಡಿಸ್ ಕಳಿಸ್ಬೇಕು ಅಂತ ಏನೂ ಮಾಡ್ಲಿಲ್ಲ ಸರ್ ಆತ. ಮಾನವೀಯತೆ ನಾನ್ ದುಡ್ಡು ಕೊಟ್ಟು ಹೋಗ್ಲಿಕ್ಕೆ ನಮ್ ಮಾನ್ಯತೆ ಇಲ್ಲ. ನಾವು ಒಂದೇ ಮಾತಂದೆ, ದುಡ್ಡು ಕೊಟ್ಟು ಹೋಗ್ಲಿಕ್ಕೆ ನನ್ಗೆ ಬರ್ತೈತಿ, ನಿಮ್ ದುಡ್ಡಿಗೋಸ್ಕರ ನಾವು ಏನು ಇದು ಮಾಡಿಲ್ಲ. ಇಲ್ಲಿ ಫ್ಲೈಟ್ ಹತ್ತದವ್ರು ಎಲ್ಲರೂ ದುಡ್ಡಿದ್ದವ್ರೆ ಹತ್ತಾರೆ, ಅಂತವೇನು ಯಾರಿಗೂ ನೀವು ಕೊಟ್ರೆ ಹೋಗ್ಬೇಕನ್ನೋ ಲೆಕ್ಕದಲ್ಲಿ ಯಾರಿಲ್ಲ. ಈಗ ನಂತರ ನಮಗೂ ನೆಕ್ಸ್ಟ್ ಫ್ಲೈಟು ಇಲ್ಲ, ಸಮಾಧಾನಲೇ ಇಳಿದವ್ರು ಕೆಳಗೆ ಇಳಿಸಿ ಕುಂದ್ರಿಸಿ ಮಾತಾಡಿ ನೀವು ಕಳಿಸ್ಬೇಕು. ಇದು ಮಾಡೋ ಪದ್ಧತಿ ಅಲ್ಲ ಅಂತಂದ್ರೆ ಕೆಳಗೆ ಇಳಿಸಿದವ್ರು ಇಳಿಸಿದ್ರು, ಉಳಿದವ್ರದ್ದು ನನ್ನ ಲಗೇಜ್ ಅಂತ ತಂದು ಹೊರಗೆ ಇಟ್ಬಿಟ್ರು. ನಂದು ಒಂದ್ 2-3 ಮಂದಿ ಲಗೇಜ್ ತಂದು ಹೊರಗೆ ಇಟ್ಬಿಟ್ರು ಸರ್. ಏನ್ ಮಾಡ್ಬೇಕು ಸರ್ ನಾವು? ಮತ್ ರಾತ್ರಿ ನಾವು 8 ಗಂಟೆಗೆ ಆಸ್ಪಾಸ್ 8-8:30 ನಾವು ಫ್ಲೈಟ್ ಲಿಂದ ಹೊರಗಡೆ, ಏರ್ಪೋರ್ಟ್ ಲಿಂದ ಹೊರಗಡೆ ಬಂದು ಟ್ಯಾಕ್ಸಿ ಮಾಡ್ಕೊಂಡು ರಾತ್ರಿ 3:30 ಬಂದ್ವಿ ಸರ್. ಸೌಜನ್ಯತೆ ಸರ್, ಆ ಫ್ಲೈಟ್ ಅಲ್ಲಿ ಆದ ಅನುಭವಕ್ಕಿಂತ ಆ ವಿಮಾನಯಾನ ಸಿಬ್ಬಂದಿ ನಡ್ಕೊಂಡ ಅನುಭವ ಕೂಡ ಎಷ್ಟು ಮನ್ಸು ನೋವಾಗಿದೆ ಅನ್ಸುತ್ತಲ್ವಾ? ಅದೇ ನೋವಾಗಿತ್ತು ಸರ್. ಫ್ಲೈಟ್ ಅಲ್ಲಿ ಆಗಿದ್ದು ಏನು ಅದು ನೋಡ್ರಿ, ನೇಚರ್ಗೆ ನಾವ್ ಯಾರು ಬಡದಾಡಕ್ ಆಗಂಗಿಲ್ಲ ಸರ್. ನೇಚರ್ ಜೊತೆಗೆ ನೇಚರ್ ಜೊತೆ ಬಡದಾಡಕ್ ಆಗಂಗಿಲ್ಲ. ಪಾಪ ಆ ಪೈಲಟ್ ಕೂಡ ಎಷ್ಟು ನಮ್ಗ ಸೇಫ್ ಆಗಿ ನೀಟಾಗಿ ತಗೊಂಡ್ ಬಂದ. ಆ ಏರ್ ಹೋಸ್ಟರ್ಸ್ ಇಬ್ರು ಪಾಪ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ನನ್ನ ವೈಫಿಗೆ ತ್ರಾಸ ಆಗತ್ತೆ, BP ಲೋ ಆಗತಿ ಅಂತಂದ್ರ ಲಾಸ್ಟಿಗೆ ಅವ್ರಿಗೆ ದಿ ಡೋಂಟ್ ಹ್ಯಾವ್ ವೀಲ್ ಚೇರ್ ತಗೊಂಡ್ಬಂದು ನನ್ನ ಹೆಂಡತಿಗೆ ಹೊರಗಡೆ ಕರ್ಕೊಂಡ್ ಬರ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಅಲ್ಲಿ ಇದ್ದಂತ ಹುಡುಗರು ಕೆಳಗಡೆ ಬಿದ್ರೆ ಅವ್ರ ಶೂಸ್ ಒಂದ್ ಕಡೆ ಬಿದ್ದಿದೆ, ಆ ಹುಡುಗರು ಒಂದ್ ಕಡೆ ಬಿದ್ದಿದ್ದಾರೆ ಆ ಟರ್ಬುಲೆನ್ಸ್ಗೆ. ಈ ಮೂಲಕ ನೀವ್ ಏನ್ ಹೇಳ್ತೀರಿ ಸರ್? ಅಂದ್ರೆ ಈಗ ಅವ್ರೇನ್ ಸಮಾಜ ಸೇವೆ ಮಾಡ್ತಾ ಇಲ್ಲ, ದುಡ್ಡು ಕೊಟ್ಟು ತೆಗೆದುಕೊಂಡು ಹೋಗ್ತಾ ಇರುವಂತದ್ದು, ಫ್ಲೈಟ್ ಟಿಕೆಟ್ ಕೊಟ್ಟು ನಾವು ಹೋಗುವಂತದ್ದು. ಈ ವಿಮಾನಯಾನ ಸಂಸ್ಥೆಗೆ ಮತ್ತು ಅಧಿಕಾರಿಗಳಿಗೆ ನೀವ್ ಏನ್ ಹೇಳಕ್ ಬಯಸ್ತೀರಾ ಸರ್? ಸರ್, ಅಧಿಕಾರಿಗಳು ಪಾಪ ನಾವು ಎಲ್ಲಿಗೆ ಬೇಕನ್ಕೂಡಲೇ ನಾವು ನೀಟಾಗಿ ಬಂದು ಒಳಗಡೆ ನಮ್ಗೆ ಇದು ಮಾಡಿಸಿ, ಪ್ಯಾನಿಕ್ ಆದವ್ರಿಗೆ ಅಲ್ಲಿ ಬೆಂಗಳೂರಲ್ಲಿ ಕೆಲವೊಂದು ಆಫೀಸರ್ಸ್ ಕುಂದ್ರಿಸಿದ್ರು, ಆರಾಮಾಗಿ ಇದು ಮಾಡ್ರಿ ಅಂತ. ಎಲ್ಲರಿಗೂ ಇಲ್ಲ, ನಾನು ನನ್ನ ವೈಫ್ ಅಂತ 2-3 ಮಂದಿ ಯಾರು ಬಂದ್ರೆ ಅವ್ರು ಕುಂದ್ರಿಸಿ ಸೇಫ್ ಆಗಿ ಮಾತಾಡಿಸಿ, ಬೇರೆ ಈ ಈ ನಮ್ಮ ಸೆಕ್ಯೂರಿಟಿ ಮಿಲಿಟರಿ ಅವ್ರು ಮೇ ಬಿ ಅವರೇ ಇರ್ತಾರೆ ಸೆಕ್ಯೂರಿಟಿ ಅವರು, ಅವ್ರು ಕುಂದ್ರಿಸಿ ಚೆನ್ನಾಗಿ ಮಾತಾಡಿ ಕಳ್ಸಿದ್ರ. ಬಟ್ ಅಲ್ಲಿ ಇದ್ದಂತ ಒಂದು ಬಸ್ಸಿನ ಡ್ರೈವರ್ ಹೇಳಿದ್ರು, ಒಂದ್ ಮಾತು ಹೇಳಿದ್ರು, ಯಾಕ್ರಿ ಫ್ಲೈಟ್ ಹತ್ತಾಕ್ ಹೋಗಿದ್ರಿ ಅನ್ನೋ ಒಂದ್ ಮಾತು ಹೇಳ್ಬಿಟ್ರು. ಆ ಫ್ಲೈಟ್ ಸಿಬ್ಬಂದಿ ಆ ರೀತಿ ಮಾಡಿರೋದಲ್ವಾ? ಹೌದು ಸರ್, ಸಿಬ್ಬಂದಿ ಲಾಸ್ಟಿಗೆ ಸರ್, ಅಕಸ್ಮಾತ್ ನಿನ್ನೆ ಇವರು ಎಲ್ರಿಗೂ ಕೆಳಗಿಳಿಸಿ ಸಮಾಧಾನಲೆ ಪ್ರೀತಿಯಿಂದ ಮಾತಾಡಿ, ಇದು ನೇಚರ್ಲಿಂದ ಪ್ರಾಬ್ಲಮ್ ಆಗೋದು ಮತ್ತೆ ಹಿಂಗೆಲ್ಲ ಹೇಳಿದ್ರೆ ನಮಗೂ ಗುರ್ತಾಗ್ತೈತೆ ಸರ್. ನಾನು ಹಗಲೆಲ್ಲ ಫ್ಲೈ ಮಾಡ್ತೀವಿ, ಬರೀ ಇವ್ರು ಇಷ್ಟೇ ಹೇಳ್ಬೋದಾಗಿತ್ತು, ಬರ್ರಿ ನಿಮ್ದೆಲ್ಲ ಜೀವ ಬದುಕ್ತು, ನಾವು ಎಲ್ಲ ಕ್ಲಾಪ್ಸ್ ಹಾಕಿದ್ವಿ, ಖುಷಿಯಿಂದ ನಾವು ಕ್ಲಾಪ್ಸ್ ಹಾಕಿದ್ವಿ. ಇನ್ನೂ ತನಕ ನನ್ನ ವೈಫ್ ಆ ಪ್ಯಾನಿಕ್ ಆಗಿ ಹೊರಗೆ ಬರಕ್ ಆಗ್ತಾ ಇಲ್ಲ, ಅಷ್ಟು ಪ್ಯಾನಿಕ್ ಆಗಿದ್ದಾರೆ. ಮೇಡಮ್ ಆ ಸಂದರ್ಭದಲ್ಲಿ ಏನಂತ ಹೇಳಿದ್ರು ಸರ್? ಅಂದ್ರೆ ಯಾಕಂದ್ರೆ ಅವಾಗ ಎಲ್ಲಾರು ಕಣ್ ಮುಂದೆ ಬರ್ತಾರೆ, ಮಕ್ಳು ಬರ್ತಾರೆ, ಮೊಮ್ಮಕ್ಳು ಬರ್ತಾರೆ, ಸಂಬಂಧಿಕರೆಲ್ಲವೂ ಕೂಡ. ಮೇಡಮ್ ನಿಮ್ ಜೊತೆಲಿ ಇದ್ರಲ್ವ, ಪಕ್ಕದಲ್ಲಿ ಇದ್ರಲ್ವ, ಏನಂತ ಹೇಳಿದ್ರು ಸರ್ ಮೇಡಮ್? ಸರ್, ನಾವು ಒಂದು ಮೆಸೇಜ್ ಒಂದು ವಿಡಿಯೋ ಮೆಸೇಜ್ ಮಾಡ್ಕೊಂಡ್ವಿ. ಯಾಕಂದ್ರೆ ಇದು ಇಂಟರ್ನೆಟ್ ಕನೆಕ್ಟಿವಿಟಿ ಇರಂಗಿಲ್ಲಲ್ಲ, ಒಂದ್ ಮೆಸೇಜ್ ಮಾಡಿ ಹಾಕಿದ್ವಿ. ಏನಂತ ಮಾಡಿದ್ವಿ ಗುರ್ತಾ ಸರ್? ನಮ್ದು ಬರೋದು ಡೌಟ್, ವಾಪಸ್ ನಾವು ಲ್ಯಾಂಡ್ ಆಗಿ ಮನೆಗೆ ಬರೋ ಡೌಟ್ ಇದೆ. ನಾವು ಬಂದಿಲ್ಲ ಅಂತಂದ್ರೆ ಅಣ್ಣ ತಮ್ಮ ನೀವಿಬ್ರು ಜಗಳಾಡ್ಬೇಡ್ರಿ, ಚೆನ್ನಾಗಿ ನೋಡ್ಕೊಂಡು. ನನ್ನ ಸಣ್ಣ ಮಗ ಏನ ನಿಮ್ ಜೊತೆ ಫಸ್ಟ್ ಮಾತಾಡಿದ್ನಲ್ಲ, ಅವನು ಬರೇ 17 ವರ್ಷ, 16 ಮುಗಿದ್ 17ಕ್ಕೆ ಈಗ ಸ್ಟಾರ್ಟ್ ಆಗಿದ್ದಾನೆ. ನನ್ನ ದೊಡ್ಡ ಮಗಗೆ ಒಂದ್ ಮೆಸೇಜ್, ಅವಂಗೂ ಒಂದ್ ಮೆಸೇಜ್ ಹಾಕಿದ್ವಿ, ನೀವು ಜಗಳಾಡಕ್ ಹೋಗ್ಬೇಡ್ರಿ, ಹುಡುಗರ್ನ ಆಫೀಸ್ನಾಗ ಇನ್ನವ್ರಿಗೆ ಫ್ಯಾಕ್ಟ್ರಿನವ್ರು ಚೆನ್ನಾಗಿ ನೋಡ್ಕೊಳ್ರಿ, ಮನಿಗ ಏನು ಪ್ರಾಬ್ಲಮ್ ಮಾಡ್ಕೋಬೇಡ್ರಿ ಅಂತ ಈ ಲಾಸ್ಟ್ ಮೆಸೇಜ್. ಯಾಕಂದ್ರೆ ಇದ್ರ ನಂತರ ಮೆಸೇಜ್ ಹೋಗ್ತಿತ್ತೋ ಇಲ್ಲೋ ಅದು ಡೌಟ್ ಇತ್ತು ನಮಗೆ. ನಿಮ್ಮ ಒಂದು ಅಂದ್ರೆ ಒಂದು ಕೊನೆಯ ಮಾತು ಅನ್ನೋ ರೀತಿಯಲ್ಲಿ ನೀವು ಮಕ್ಕಳಿಗೆ ಒಂದು ಕೊಟ್ರಿ. ಲಾಸ್ಟ್ ಮೆಸೇಜ್ ಅನ್ನೋ ಲೆಕ್ಕಕ್ಕೆ ನಾವು ಕೊಟ್ವಿ. ಇಂಥ ಸಂದರ್ಭದಲ್ಲಿ ಆ ಸ್ಟಾಫ್ ಬಂದು ನಮಗೆ ಸಿನಿಮ್ಯಾಟಿಕ್ ಸ್ಟೈಲ್ ನಲ್ಲಿ ಹಿಂಗ್ ಕೈ ಮೇಲ್ ಮಾಡಿ, ಎಲ್ಲೇ ಕುಂತ್ರೆ ಅಲ್ಲೇ ಕುತ್ಕೋರಿ, ನೀವು ಎಲ್ಲಿ ಕುಂತ್ರೆ ಅಲ್ಲೇ ಕುತ್ಕೋರಿ, ಇನ್ನು ಹುಬ್ಳಿಯವ್ರು ಬರ್ತಾರೆ, ಎಲ್ಲ ಸೇರಿ ಗಾಡಿ ಹುಬ್ಳಿಗೆ ಹೋಗ್ತದೆ. ಯಾಕೆ ಸರ್, ಬೇರೆಯವ್ರಿಗೆ ಯಾರಿಗೂ ಹೋಗ್ಲಿಕ್ಕೆ ಆಗೋದಿಲ್ವಾ? ನಮ್ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಸರ್ ನಮ್ಗೆ? ನಾವ್ ಅವ್ರ ಕಡೆ ಕೇಳಿದ್ದೇನ್ ಬೇರೆ ಏನ್ ಕೇಳ್ತಾ ಇದ್ವಿ, ಸೌಜನ್ಯತೆಯಿಂದ ಮಾತಾಡಿಸಿ ಇದು ಮಾಡಿದ್ರಿ, ಇಷ್ಟು ಇವ್ರಿಗೆ ಪ್ರಾಬ್ಲಮ್ ಆಗ್ತಿದ್ದಿಲ್ಲ ರೀ. ಯಾಕಂದ್ರೆ ಟರ್ಬುಲೆನ್ಸ್ ಬರೋದು ಯಾರ ಕೈಯಲ್ಲೂ ಇಲ್ಲ. ಅದರಲ್ಲಿ ನಾವು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮ ಪೈಲಟ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವ್ರೇನು ಹೈಲಿ ಮೋಸ್ಟ್ಲಿ ಒಬ್ರು ಮೇಡಮ್ ಹೇಳಿದ್ರು, ಏರ್ಫೋರ್ಸ್ ರಿಟೈರ್ಡ್ ಆಗಿ ಬಂದವ್ರು ಇದಾರೆ ಅಂತಂದ್ರು, ಹಂಗಾಗಿ ನಮಗೆ ಬದುಕಿಸಿದ್ರು ಅಂತಿನ್ನ ದೇವರೇ ಬಂದು ಬದುಕಿಸಿದಂಗ ಆಯ್ತು.
ಪೈಲಟ್ ಇಲ್ಲ ಅಂದಿದ್ರ ಆ ಪೈಲಟ್ ಅಷ್ಟೊಂದು ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಲ್ಲ ಅಥವಾ ಪೈಲಟ್ ಕ್ಷಣದಲ್ಲಿ ಆ ರೀತಿ ಆಕ್ಟಿವ್ ಆಗ್ಲಿಲ್ಲ ಅಂದಿದ್ರೆ ಕಷ್ಟ ಇತ್ತು ಅನ್ಸುತ್ತಲ್ವಾ ಸರ್? ಬೇರೆ ಯಾರೋ ಪೈಲಟ್ ಆಗಿಲ್ಲ ಅಥವಾ ಅನುಭವ ಇಲ್ಲಂತ ಪೈಲಟ್ ಸರ್ ಆಗಿದ್ರೆ ನಾವ್ ಹಿಂದಿನ ಒಂದಷ್ಟು ಉದಾಹರಣೆ ನೋಡಿದೀವಲ್ವಾ? ಮಹಾರಾಷ್ಟ್ರ ಡಿಸಿಎಂ ಇವತ್ತು ನಮ್ ಆಗಿದೆಲ್ಲವೂ ಕೂಡ. ಇವತ್ತು ನಮ್ ಫೋಟೋ ಮೇಲೆ ನೀವು ಮಾಲಿ ನೋಡ್ತಿದ್ರಿ. ಇವತ್ತ 20 ಮಂದಿದ ನೀವು ನ್ಯೂಸ್ ನಲ್ಲಿ ಹಿಂಗಾಗೈತಿ ಅಂತ ಹೇಳ್ತಿದ್ರಿ ಆ ಪೈಲಟ್ ಇದ್ದಿದ್ದಿಲ್ಲ ಅಂದ್ರೆ. ರಿಯಲಿ ಫ್ಲೈಟ್ ಅಲ್ಲಿ ಥ್ಯಾಂಕ್ ಯು ಫ್ಲೈಟ್ ಎಲ್ಲ ತಿರುಗಾಡಕ್ ಇರ್ತ ಸರ್? ಫ್ಲೈಟ್ ಎಲ್ಲ ಕೂಡ ಒಂದು ವಾಲಾಡ್ತಾ ಸರ್. ವಾಲಾಡೋದಾ ಸಿಕ್ಕಾಪಟ್ಟಿ ಸರ್. 15 ಫಸ್ಟ್ ನೀವು ನಾನು ಫಸ್ಟ್ 15 ನಿಮಿಷ ಆಗಿದ್ದು ಯಾರಿಗೂ ನೆನಪಿಸಕ್ಕೆ ಆಗುದಿಲ್ಲ, ಅಷ್ಟು ಹೆದರಿ ಬಿಟ್ಟಿದ್ವಿ ನಾವು ಸರ್. ಇನ್ನೇನ್ ಸರ್, ನಮ್ಗೆ ಕಾಣ್ತಾ ಇದೆ APMC ಕಾಣ್ತಾ ಇದೆ, ನಮ್ಮ ಉಣಕಲ್ ತೋಳನ್ಕೆರಿ ಕಾಣ್ತಾ ಇದೆ, ಆಮೇಲೆ ನಾವು ಹೈವೇ. ಅನ್ನೋ ಸಂದರ್ಭದಲ್ಲಿ ಆಗಿರೋದು ಇದು. ಹೌದ್ ಸರ್, ಹೌದ್ರಿ. ಮೇಡಮ್ ಏನ್ ಹೇಳಿದ್ರು ಸರ್? ಜೊತೆಲಿದ್ರಲ್ಲ ಮೇಡಮ್ ಏನ್ ಹೇಳಿದ್ರ ಸಂದರ್ಭ? ಯಾಕಂದ್ರೆ ನೀವು ಅವ್ರಿಗೆ ಸಮಾಧಾನ ಮಾಡ್ಬೇಕು ಅಂತ ಪರಿಸ್ಥಿತಿ ಇತ್ತು. ಈ ಮೇಡಮ್ ಏನ್ ಹೇಳಿದ್ರು ಸರ್ ಜೊತೆಲಿದ್ದಂತರು? ಸರ್ ಇಬ್ರು ಸೇರಿ ಇದೇ ಒಂದೇ ಮೆಸೇಜ್ ನಮ್ಮ ಮಕ್ಳಿಗೆ ಹಾಕಿದ್ವಿ. ನಮ್ಮ ಮೇಡಮ್ ಆಕ್ಚುಲಿ ನಾನು ನನ್ನ ವೈಫ್ ನಾವೇನು ವಿಚಾರ ಮಾಡಿದ್ವಿ, ಸಂಡೇ ಒಂದಿನ ಐತಿ, ಪೂರಾ ದಿನ ಹೈದರಾಬಾದ್ ನಮ್ಮ ಕೋ ಬ್ರದರ್ ಜೊತೆ ಇದ್ದ ಮಂಡೇ ಮಾರ್ನಿಂಗ್ ಇಂಡಿಗೋ ಹತ್ತಿ ಹೋಗೋಣ ಅಂತ ನಾನು ಹೇಳಿದೆ. ಹೋದ್ರು 2 ಟಿಕೆಟ್ ಹೋಗ್ತೈತಿ, ವೇಸ್ಟ್ ಆಗ್ತೈತಿ, ಚಿಂತೆ ಮಾಡೋದು ಬೇಡ, ಸ್ವಲ್ಪ ಸಾಯಂಕಾಲ ತನಕ ಆರಾಮ್ ಸ್ಪೆಂಡ್ ಗುಡ್ ಟೈಮ್ ವಿತ್ ಫ್ಯಾಮಿಲಿ ಅಂತ ಹೇಳಿ ಮಾಡ್ಬೇಕಂತ ಮಾಡಿದ್ದೆ. ಅದು ಆ ಮಾತು ನನ್ನ ವೈಫ್ ನನ್ ಫ್ರೀಕ್ವೆಂಟ್ಲಿ ಹೇಳಿದ್ರು, ಇಲ್ಲ ನಿಮ್ ಮಾತು ಕೇಳ್ಬೇಕಿತ್ತು, ಈ ಫ್ಲೈಟ್ ನಾವು ಬರಬಾರ್ದಾಗಿತ್ತು, ನಾವು ಟೈಮ್ ತಪ್ಪಿಸ್ಬೇಕಾಯ್ತು, ಹೆಂಗಾದ್ರೆ ಮಾಡಿ ಬದುಕ್ತಿದ್ವಿ ನಾವು, ಈ ಮಾತಂದ್ರು. 15 ನಿಮಿಷ ನಿಮ್ಮ ಜೀವ ಕೈಯಲ್ಲಿರ್ಲಿಲ್ಲ ಅಂದ್ರೆ 15 ನಿಮಿಷ ಅಲ್ಲ ಸರ್, ಕೊನೆಯ ಪಯಣ 3 ತಾಸು. 3 ತಾಸು ನಮ್ ಜೀವ ನಮ್ ಕೈಯಲ್ಲಿ ಇದ್ದಿದ್ದಿಲ್ಲ. ನಿಮ್ಗೆ ಮೊದಲ 15 ನಿಮಿಷ ಅಂತೂ ನಿಮ್ಗೆ ಜೀವ ಹೋದಂಗಾಯ್ತು. 3 ತಾಸು ಕೂಡ ನೀವು ಅದೇ ರೀತಿಯಲ್ಲಿ ತಿರ್ಗಾಡಿದ್ದು. ಹೌದು ಸರ್, ಹೌದು ಸರ್. ಸರ್ 3 ಗಂಟೆಯಲ್ಲಿ ಸರ್ 3 ಗಂಟೆಯಲ್ಲಿ ನಿಮ್ಮ ಆ ವಿಮಾನ ಏನೋ ಸುತ್ತಾಡ್ತಾ ಇತ್ತಲ್ಲ, ಅವಾಗ ಏನ್ ಹೇಳಿದ್ರು ಸರ್? ನಿಮ್ಮ ಅಂದ್ರೆ ಪೈಲಟ್ ಇರ್ಬೋದು ಅಥವಾ ಏರ್ ಹೋಸ್ಟೆಸ್ ಇರ್ಬೋದು, ನೆಕ್ಸ್ಟ್ ಲ್ಯಾಂಡಿಂಗ್ ಆಗ್ತೀರಿ, ಧೈರ್ಯ ಅಂತ ತುಂಬಿದ್ರು ಅಥವಾ ಆ ರೀತಿ ಮತ್ತೆ ಪ್ಯಾನಿಕ್ ಅದೇ ರೀತಿ ಇತ್ತ ಸರ್? ಏರ್ ಹೋಸ್ಟೆಸ್ ಚೆನ್ನಾಗಿ ಪಾಪ ಬಂದು ಇದು ಮಾಡೋದ್ರು. ಅಲ್ಲಿ ಪೈಲಟ್ ಏನ್ ಸಣ್ಣ ಒಬ್ರು ಯಂಗ್ ಪೈಲಟ್ ಏನಿದ್ರು, ಕೋ ಪೈಲಟ್ ಒಬ್ರು ಏನಿದ್ರಲ್ಲ, ಅವ್ರು ಬಂದು ಏನು ಚಿಂತೆ ಮಾಡಬೇಡ್ರಿ, ನಾವು ಅಲ್ಲಿ ಟರ್ಬುಲೆನ್ಸ್ ಐತಿ, ನಾವು 1% ನಾವು ರಿಸ್ಕ್ ತೊಗೊಳಕ್ ಮನ್ಸಿಲ್ಲ, ಈಗ ಆಗಿದ್ದೆ ಭಾಳ ಆಗಿದೆ, ಬೇಡ, ನಾವು ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ. ಬಟ್ ಬೇರೆ ಕಡೆ ಇವರು ಬೆಲ್ಗಮು ಕರ್ಕೊಂಡು ಹೋಗೋದಾಗಿತ್ತು, ಅಥವಾ ಶಿವಮೊಗ್ಗ ಕರ್ಕೊಂಡು ಹೋಗೋದಾಗಿತ್ತು, ಗೋವಾ ಕರ್ಕೊಂಡು ಹೋಗೋದಾಗಿತ್ತು. ಇವ್ರು ಎಲ್ಲೂ ಕೂಡ ಕರ್ಕೊಂಡು ಹೋಗ್ಲಾರ್ದೆ, ಯಾಕಂದ್ರೆ ಅಷ್ಟು ಹೆದರ್ತೀವಲ್ಲ, ಎಲ್ಲಾದ್ರೂ ಒಂದ್ ಕಡೆ ಲ್ಯಾಂಡ್ ಆದ್ರೆ ಬದುಕ್ಪತ ಜೀವ ಅಂತ ಇದ್ವಿ ನಾವು. ಎಲ್ಲೂ ಕೂಡ ಲ್ಯಾಂಡ್ ಆಗ್ಲಿಕ್ಕೆ ನಮ್ಗೆ ಅವಕಾಶ ಇರಲಿಲ್ಲ. ಸೀದಾ ಬಂದು ಬೆಂಗಳೂರಿಗೆ ಲ್ಯಾಂಡ್ ಮಾಡಿದ್ರು. ಮೋಸ್ಟ್ಲಿ ನನಗನ್ನಿಸ್ತದೆ ಅವರು ಆ ಟೈಮ್ ಬೆಂಗಳೂರಲ್ಲಿ ಆ ಸ್ಲಾಟ್ ಇತ್ತು, ಅದಕ್ಕೋಸ್ಕರ ಅಷ್ಟು ಮೇಲೆ ನಮಗೆ ತಿರುಗಿಸಿದ್ರು ಅಂತ ನನಗನ್ನಿಸ್ತದೆ. ಇದು ನನ್ಗೆ ಆಕ್ಚುಲಿ ಅದು ಟೆಕ್ನಿಕಲಿ ಗುರುತಿಲ್ಲ. ಹಾ ಸರ್. ಉಳಿದ ಪ್ಯಾಸೆಂಜರ್ಸ್ ಏನ್ ಹೇಳ ಸರ್? ಉಳಿದ ಎಲ್ಲಾ ಪ್ಯಾಸೆಂಜರ್ಸ್ ಕೂಡ ಅದೇ ರೀತಿ ಮೆಸೇಜ್ ಹಾಕೋದು ಅಥವಾ ಅವರು ಕೂಡ ತುಂಬಾ ಪ್ಯಾನಿಕ್ ಆಗಿದ್ರಲ್ವಾ? ಸರ್ ಒಂದು ವಿಡಿಯೋ ನಾನಲ್ಲಿ ಮಾಡಿದ್ದೆ, ನನ್ನ ಕಡೆ ಇದ್ರೆ ನಿಮ್ಗೆ ತೋರಿಸ್ತೀನಿ ಎಷ್ಟು ಇದು ಆಗೈತಿ ಅಂತ. ಆ ವಿಡಿಯೋ ನಾವು ಮಾತಾಡಿದ್ದು ಆದಿತ್ಯ ನಿಮ್ ಕಡೆ ಇಲ್ಲ, ಶೇರ್ ಮಾಡೋದು ಬೇಡ. ನೋಡಿದ್ರೆ ನೀವೇ ನಿಮ್ ಕಣ್ಣಲ್ಲೇ ನೀರ್ ಬಂದ್ಬಿಡ್ತದೆ. 1 ನಿಮಿಷ ಚಿಲ್ಲರ್ ಸೆಕೆಂಡಿಂದ ಇದೆ ಸರ್ ಅದು. ಸರ್ 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 ಇಲ್ಲ ನಿಮ್ಗೆ ಮುಗ್ದಿಲ್ಲ ನೋಡ್ರಿ. ಹೌದೌದೌದು ಸರ್. ಮಕ್ಕಳು ಬಿದ್ರು, ಅವ್ರ ಶೂಸ್ ಬಿಚ್ಚೋತು, ಯಾರು ಕಳ್ಕೊಂಡ್ರು. ಹೌದು ಮೈ ಜುಮ್ಮಂದುತ್ತೆ ಸರ್. ಹಾ ಸರ್. ಸರ್ ನೀವು ಹಲವಾರು ಬಾರಿ ನೀವು ವಿಮಾನದಲ್ಲಿ ಪ್ರಯಾಣ ಮಾಡಿದ್ದೀರಾ. ಸೊ ಈ ತರದ ಎಕ್ಸ್ಪೀರಿಯನ್ಸ್ ಎಂದು ಆಗಿರ್ಲಿಲ್ಲ, ಆಗೋದು ಬೇಡ, ಮುಂದೆ ಆಗೋದು ಬೇಡ. ಸೊ ಈ ತರದ ಎಕ್ಸ್ಪೀರಿಯನ್ಸ್ ಎಂದು ಆಗಿರ್ಲಿಲ್ಲ ಅಲ್ವಾ ಸರ್? ಆಗಿಲ್ಲ ಸರ್, ದಿಸ್ ಇಸ್ ದ ಫಸ್ಟ್ ಟೈಮ್. ಆದ್ರೆ ಇದು ತಪ್ಪು ಇವ್ರದಲ್ಲ ಸರ್, ನೇಚರ್ಲಿಂದ ಏನಾಗೈತಿ, ಟರ್ಬುಲೆನ್ಸ್ ಬಂತ, ಅದ್ರದೇ ತಪ್ಪು ಖರೆ. ಬಟ್ ಇಲ್ಲೋಡ್ರಿ, ಹೌದು, ಎಲ್ಲ ಕಿರ್ಚಾಡ್ತಾ ಸರ್ ಮಕ್ಕಳು, ಮತ್ತೆ ಅವರೆಲ್ಲ ಪ್ಯಾನಿಕ್ ಆಗಿ ಎಲ್ಲ ಕೂಗಾಡ್ತಾ ಇದಾರೆ. ಹಾ ಸರ್. ಹೌದೌದು. ಈಗ ಮತ್ತೆ ನಿಮ್ಗೆ ಯಾವಾಗ ಸಮಾಧಾನ ಆಯ್ತು ಸರ್?
ಅಂದ್ರೆ ಸ್ವಲ್ಪ ಪ್ಯಾನಿಕ್ ಇಂದ ಯಾವಾಗ ಹೊರಗಡೆ ಬಂದ್ರಿ? ಹಾ, ಕಿರ್ಚಾಪ್ ಕಾಪಾಡು ಕಾಪಾಡು ಅಂತ ಕೂಗ್ತಾ ಇದಾರಲ್ವಾ ಸರ್? ಹಾ, ಅದು ಪಾಪ ಹೊಸ ಫ್ಯಾಮಿಲಿ ಸರ್. ಫಸ್ಟ್ ಟೈಮ್ ಅವರು ಫ್ಲೈಟ್ ಹತ್ತಿದ್ದು, ಗಂಡ ಹೆಂಡತಿ ಎರಡು ಮಕ್ಕಳು. ಹಾ ಹಾ ಫಸ್ಟ್ ಹಾ ಟೈಮ್ ಹಾ ಅವ್ರು ಫ್ಲೈಟ್ ಹತ್ತಿದ್ರು. ಅವ್ರದೇ ಹಾ ಹಾ ಕೂಸು ಕೆಳಗಡೆ ಬಿದ್ದಿದ್ದು. ಓಕೆ 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 ಓಕೆ. ಅದು ಅದ್ರಲ್ಲಿ ನಿಮ್ಗೆ ನಾವು ಅದನ್ನ ಅದನ್ನ ನಾವು ಹೇಳಕ್ ಆಗೋದಿಲ್ಲ, ಆ ರೀತಿ ಪರಿಸ್ಥಿತಿ ಇರುತ್ತೆ ಸರ್. ನಿಮ್ಗೆ ಯಾವಾಗ ಆರಾಮ್ ಅನ್ಸುತ್ತೆ ಸರ್? ಅಂದ್ರೆ ಮೊದಲು 15-20 ನಿಮಿಷ ನಿಮ್ ಜೀವ ಹೋಯ್ತು ಅನ್ಕೊಂಡಿದ್ರೆ ಆ ರೀತಿ ಇತ್ತು. ನಂತರ ಅವ್ರು 3 ಗಂಟೆಗಳ ಕಾಲ ಸಂಚಾರ ಮಾಡ್ತಾ ಇದ್ರು. ಸ್ವಲ್ಪ ನೆಮ್ಮದಿ ಅಂತ ಯಾವಾಗ ಅನ್ಸುತ್ತೆ ಸರ್? ಆರಾಮಾಗಿದ್ದೀವಿ ಇರ್ಬೋದು ಅಂತ ಯಾವಾಗ ಅನ್ಸ್ತು? ಸರ್, ಇನ್ನೂ ತನಕ ನಂಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಓ. ಅಲ್ಲಿ ಕೆಳಗೆ ಇಳಿದ ಮೇಲೆ, ಫ್ಲೈಟ್ ಇಳಿದ ಮೇಲೆ ಕೂಡ ಅವ್ರು ಮಾತಾಡಿದ್ದು, ಅವ್ರು ನಮ್ಮ ಲಗೇಜ್ ಹೊರಗೆ ತಂದು ಇಟ್ಟಿದ್ದು, ನೀವು ಹೆಂಗ್ ಹೋಗ್ತೀರಿ ನಿಮ್ ಜವಾಬ್ದಾರಿ ಅಂತ ಹೇಳಿದ್ದು, ಹ್ಮ್ ಹ್ಮ್ ನಂಗೆ ಅದು ಭಾಳ ಹಿಂಸೆ ಆಗ್ಬಿಡುತ್ತೆ ಸರ್. ಅದು ಬಿಡ್ರಿ, ನಾ ಇನ್ನೂ ನಿಮ್ ಜೊತೆ ಇಷ್ಟು ಮಾತಾಡ್ತಾ ಇದ್ದೇನೆ ಯಾಕಂದ್ರೆ ನಾನು ಪಾಸಿಟಿವ್ ಆಗಿ ತಗೊಂತೀನಿ ಯಾವಾಗೂ. ನಾನು ಲಾಸ್ಟ್ ಮೆಸೇಜಸ್ ನನ್ನ ಮಕ್ಕಳಿಗೆ ಅದು ಹಾಕಿದೆ. ನಾ ಬಂದಿಲ್ಲ, ಜಗಳಾಡ್ಬೇಡ್ರಿ, ಎಲ್ಲ ಮಾಡ್ಬೇಡ್ರಿ ಅಂತ ಹಾಕಿದ್ರೆ, ಇವತ್ತು ಬಂದು ವಾಪಸ್ ಮತ್ತೆ ನಾನು ಆಫೀಸ್ನಾಗ ಕುಂತೀನಿ ಅಂದ್ರೆ ಐ ಆಮ್ ಹ್ಯಾವಿಂಗ್ ಸೋ ಮಚ್ ಆಫ್ ಹಾ ಸರ್. ರೆಸ್ಪಾನ್ಸಿಬಿಲಿಟಿ. ನಾ ಹೌದು. ವಾಪಸ್ ಮೇಡಮ್ ಆಸ್ ಮೇಡಮ್ ಯೂಶುವಲ್. ಮೇಡಮ್ ಸರ್, ಮೇಡಮ್ ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗಿದೆ ಅನ್ಸುತ್ತೆ. ಸರ್, ಇನ್ನೂ ತನಕ ಅವ್ರ ಮನೆಯಲ್ಲೇ ಇದ್ದಾರೆ. ಇನ್ನೂ ಓಕೆ ತನಕ ಮನೆಯಲ್ಲಿದ್ದಾರೆ. ಓಕೆ ಸರ್. ತುಂಬಾ ಧನ್ಯವಾದ ಜಯಕುಮಾರ್ ಸರ್. ಅಂದ್ರೆ ಇದು ಮರು ಜೀವ, ಮರು ಬರು ಜೀವ, ಜೀವ ಮರು ಸರ್. ಹುಟ್ಟು. ಮರು ಜೀವ ಸರ್. ಹೌದು ಸರ್, ಹೌದು ಸರ್. ಓಕೆ ಬಟ್ ಓಕೆ. ಅಲ್ಲಿ ಇನ್ ಮುಂದೆ ವಿಮಾನದಲ್ಲಿ ಹೋಗ್ಬೇಕು ಸ್ವಲ್ಪ ಪ್ಯಾನಿಕ್ ಆಗುತ್ತೆ ಸರ್. ಅಂದ್ರೆ ಇದು ಮೊದಲ ಈ ರೀತಿ ಆಗಿರುವಂತದ್ದು. ಇನ್ ನೆಕ್ಸ್ಟ್ ವಿಮಾನ ಹತ್ಬೇಕಾದ್ರೆ ಸ್ವಲ್ಪ ಹಿಂಜರಿಕೆ ಅಂತ ಅನ್ಸುತ್ತಲ್ವಾ? ಸರ್, ನನಗೆ ಅನಿಸ್ತದೆ ನಾವು ಹೆದರಬಾರ್ದು. ಹಾ ಬಟ್ ಅದೇನ್ ಲಾಸ್ಟಿಗೆ ಬೆಂಗಳೂರ್ಲಿಂದ ಬಂದ ಹತ್ತಿದ್ರಲ್ಲ ಜನ, ಅಲ್ಲಿ ಸ್ಟಾಫ್ ಬಂದು ಹಾ ರೂಡ್ಲಿ ಮಾತಾಡಿದ್ರಲ್ಲ, ಅದು ಒಂದು ಹಾ. ತಪ್ಸಿದ್ರು ನೋಡ್ರಿ. ಅದು ಒಂದ್ಲಿಂದ ನನಗನ್ಸ ಮಟ್ಟಿಗೆ 20 ಜನದಲ್ಲಿ ಮತ್ತೊಂದ್ಸಲ ಲೈಫ್ ನಲ್ಲಿ ಯಾರು ಫ್ಲೈಟ್ ಹತ್ತಂಗಿಲ್ಲ. 20 ಜನ ಅಷ್ಟು ಆ ಹೆದರಿದ್ರು ಒಂದು ಅವ್ರು ಇನ್ಸಿಡೆಂಟ್ ಮಾತಾಡೋದು ನೋಡಿ. ಉಳಿದ್ರು ಎಲ್ಲರೂ ಬಂದ್ ಇಳಿದ ತಕ್ಷಣ, ಫ್ಲೈಟ್ ಇಳಿದ ತಕ್ಷಣ ಕ್ಲಾಪ್ ಹಾಕಿ ಜೀವ ಬಂದಪ್ಪ ಅಂತಂದು ಹೇಳಿ ಮಾಡಿ ಎಲ್ಲ ನಾವು ಖುಷಿ ಪಟ್ರೆ, ಅವ್ನ್ ಬಂದು ಎಲ್ಲರೂ ಎಲ್ಲೇ ಕುತ್ಕೋರಿ ನೀವು, ನಿಮ್ಗ ಇದು ಏನು ಆ, ಇದೇ ಫ್ಲೈಟ್ ಹುಬ್ಳಿಗೆ ಹೋಗ್ತದೆ ಹಿಂಗ ಅನ್ನೋದು ಹೆಂಗಿರ್ತೈತಿ. ಎಲ್ಲರಿಗೂ ಕುಂದ್ರಿಸಿ, ಹೌದು. ಸರ್ ಇದೆಲ್ಲ ಆಗೋದು ಸರ್, ನೇಚರಲ್ಲಿ ಇರ್ತದೆ, ಹೆದರ್ಬೇಡ್ರಿ, ನಮ್ಮ ಇವ್ರು ಹಿಂಗಿದ್ದಾರೆ, ನಮ್ ಅವ್ರು ಯಾರು ಸರ್? ಪೈಲಟ್ ಅವರು ಚಲೋ ಅದೇ ಇದ್ದಾರೆ. ವಿಮಾನನ ಅದೇ ಫ್ಲೈಟ್ ವಿಮಾನ ಅದು. 19 ಅಂತ ಇದೆಲ್ಲ, 19 ಅದೇ ಸಿಬ್ಬಂದಿನಾ? ಅದೇ ಸಿಬ್ಬಂದಿ ಕೆಳಗಡೆಯಿಂದ ಬೆಂಗಳೂರಿಂದ ಹತ್ತಿದ ಸಿಬ್ಬಂದಿನ ಈ ರೀತಿಯ ಮಾಡಿದ್. ಮಂದಿಗೆ ಉಲ್ಟಾ ಹೆಚ್ಚಿಗೆ ಪ್ಯಾನಿಕ್ ಮಾಡಿದ್ರೆ ಸರ್ ಹೆಚ್ಚಿಗೆ ತೊಂದರೆ ನೀವೇನಾದ್ರು ಕೊಟ್ರಿ. ಸರ್, ಯಾಕಂದ್ರೆ ಅಂದ್ರೆ ಇದೊಂದು ಜವಾಬ್ದಾರಿ, ಅಂದ್ರೆ ಅಂದ್ರೆ ಇದೊಂದು ಎಸ್, ಜವಾಬ್ದಾರಿ ಮಾತು. ಯಾಕಂದ್ರೆ ಇದೊಂದು ಬಹಳ ಪ್ರಮುಖವಾದ ಎಸ್. ಮಾತು. ನೀವೇನಾದ್ರೂ ಈ ಬಗ್ಗೆ ಕಂಪ್ಲೇಂಟ್ ಏನಾದ್ರು ಲಾಂಚ್ ಮಾಡ್ತೀರಾ ಸರ್ ವಿಮಾನಯಾನ ಸಂಸ್ಥೆಗೆ? ಅಂದ್ರೆ ಈ ತರದ್ದು ಏನೂ ರೂಲ್ ಇಲ್ಲ ಅನ್ನು ಸರ್. ಇಟ್ಕೊಳ್ಳುವಂತದ್ದು ಎಷ್ಟು ಸರಿ ಅನ್ನೋದು? ಸರ್, ನಾ ಯಾರಿಗೂ ಏನು ಕಂಪ್ಲೇಂಟ್ ಮಾಡಂಗಿಲ್ಲ ಸರ್. ಯಾಕಂದ್ರೆ ತಪ್ಪು ನಮ್ದೇ ಇದೆ. ನಾವು ನಮ್ ತಪ್ಪು ಏನಂತಂದ್ರೆ, ನಾವು ಅಂತ ಫ್ಲೈಟ್ ಹತ್ತಬಾರ್ದಾಗಿತ್ತು. ಬೇರೆ ಹಲವಾರು ಕಂಪನಿ ಇದ್ವು, ನಾವು ಫ್ಲೈಟ್ ಹತ್ತೇ ತಪ್ಪು ಮಾಡಿ ಕೆಲಸ ಮಾಡಿದೆ ನಾನು. Okay. ಸರ್ ಅಂದ್ರೆ ಅಟ್ಲೀಸ್ಟ್ ನೀವಿಲ್ಲ, ನಾವಾದ್ರೂ ನಮ್ಮ ಮೂಲಕ ಆದ್ರೂ ಆ ಒಂದು ಸಂಸ್ಥೆ ಈ ರೀತಿ ನಡ್ಕೊಳ್ಬಾರ್ದು ಅನ್ನುವಂತ ಸಂದೇಶವನ್ನ ಅಥವಾ ಒಂದು ಮೆಸೇಜ್ ನಾವಾದ್ರೂ ಕೊಡ್ತೀವಿ ಸರ್. ಸರ್, ಕಂಪ್ಲೇಂಟ್ ಮಾಡೋಕ್ಕಿಂತ ಜನಕ್ಕೆ ಅವೇರ್ನೆಸ್ ಬರ್ಬೇಕು ಸರ್. ಅಲ್ಲಿದ್ದ ಸ್ಟಾಫ್ಗೆ ಅವೇರ್ನೆಸ್ ಬರ್ಬೇಕು. ಯಾವ ಪರಿಸ್ಥಿತಿಯಿಂದ ನಾವು ಅಲ್ಲಿ ಪಾರಾಗಿ ಬಂದೀವಿ, ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಗುರ್ತಾಗ್ಬೇಕು ಸರ್. ಯಾಕಂದ್ರೆ ಎಲ್ಲರೂ ಫ್ಲೈಟ್ ಹತ್ತೋರು ಕೈಲಿ ಆಗದವ್ರಂತೂ ಹತ್ತಂಗಿಲ್ಲ. ಎಲ್ಲರೂ ಸ್ಥಿತಿವಂತರೇ ಹೌದು ಹತ್ತಾರೆ, ಸ್ಥಿತಿವಂತರೇ ಹತ್ತಾರೆ. ಹೌದೌದು. ಹಾ, ಅಂಥದ್ರಲ್ಲಿ ಓಕೆ. ಇವ್ರಿಗೆ ಬಹಳ ಫೀಲ್ ಆಗ್ತದೆ, ಎಲ್ಲಕ್ಕಿಂತ ಬಹಳ ಕೆಟ್ಟ ಮಿಗಿಲಾಗಿ ಅನಿಸ್ತದೆ. ಮಾನವೀಯತೆ, ಮನುಷ್ಯತ್ವ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಎಸ್, ಸರ್? ಎಲ್ಲಕ್ಕಿಂತ ಮಾನವತೆ ಮಿಗಿಲಾಗಿ ಮನುಷ್ಯತ್ವ ಮಾನವೀಯತೆ, ಅನ್ನೋದು ಬೇಕಿತ್ತು ಸರ್ ಮನುಷ್ಯತ್ವ ಇವರಿಗೆ. ಹ್ಯುಮ್ಯಾನಿಟಿನೇ ತೋರಿಸ್ಲಿಲ್ಲ ಸರ್ ಆ ಹುಡುಗ. ಅವನು ಒಂದು 2-3 ಜನ. ಓಕೆ ಬಟ್ ಓಕೆ ಅದರ್ ದನ್ ದಟ್, ರಿಯಲಿ ಐ ಆಮ್ ರಿಯಲಿ ಪೈಲಟ್ ದೇವರಾಗೆ ಬಂದು ಕಾಪಾಡ್ದ ಅಂದ್ರೂ ತಪ್ಪೇನಿಲ್ಲ ಅನಿಸ್ತದೆ ನನಗೆ. ಓಕೆ ಸರ್. ಓಕೆ. ಫೈನ್ ಸರ್. ತುಂಬಾ 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 ಧನ್ಯವಾದ ಸರ್ ಮಾತಾಡೋದಕ್ಕೆ. ಮತ್ತೆ ಜೊತೆಗೆ ಒಂದು ಖುಷಿ ಸಂಗತಿ ಏನಂದ್ರೆ ಮರು ಜೀವ ಪಡೆದಿದ್ದೀರಾ. ಸೊ ಎಸ್, ಹೌದು ಸರ್. ಮೇಡಮ್ ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ, ಅವರು ಪ್ಯಾನಿಕ್ ಇಂದ ಹೊರ ಬರ್ಲಿ. ತುಂಬಾ ಧನ್ಯವಾದ ಸರ್ ಮಾತಾಡೋದಕ್ಕೆ ತಮ್ಮ ಜೊತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ವಿಮಾನ ಹವಾಮಾನ ವೈಪರೀತ್ಯದಿಂದ ಅಲ್ಲಾಡತೊಡಗಿತು. ವಿಮಾನ ಸಂಪೂರ್ಣವಾಗಿ ಶೇಕ್ ಆಗತೊಡಗಿತು. ಆ ಸಂದರ್ಭದಲ್ಲಿ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು 4 ಗಂಟೆಗಳ ಕಾಲ ಸಂಚಾರ ಮಾಡಿರುವಂತದ್ದು. ಅಲ್ಲಿ ಆದಂತ ಅನುಭವವನ್ನ ಫೆಡರಲ್ ಕರ್ನಾಟಕ ಮೂಲಕ ಹಂಚಿಕೊಂಡಿದೆ. ಅದ್ರ ಜೊತೆಗೆ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. ಆ ಬೆಂಗಳೂರಿನಲ್ಲಿ ವಿಮಾನ ಲ್ಯಾಂಡಿಂಗ್ ಆದ ಬಳಿಕ ಆ ಸಂಸ್ಥೆಯ ಸಿಬ್ಬಂದಿ ನಡೆದುಕೊಂಡಂತ ರೀತಿಗೆ ತುಂಬಾ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಮಾನವೀಯತೆಯನ್ನ ತೋರಿಸಲಿಲ್ಲ ವಿಮಾನ ಸಿಬ್ಬಂದಿ ಅಂತ ತಮ್ಮ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.